ಸಿ ಎಸ್ ಕೆ 15ರ ಪೋರ ಹಿಗ್ಗ ಮುಗ್ಗ ಬಾರ್ಸಾಕ್ಬಿಟ್ಟ ಪಾಪ ಸಿ ಎಸ್ ಕೆದವ್ರಿಗೆ. ನಿಜವಾಗ್ಲೂ ಒಂದು ರೀತಿಯಲ್ಲಿ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸಿ ಎಸ್ ಕೆನವ್ರಿಗೆ. ಇಷ್ಟು ದಿನ ಧೋನಿ ಇದ್ರು, ಹೆಂಗೆಂಗೋ ಸ್ವಲ್ಪ ಕ್ಯಾಪ್ಟನ್ಸಿ ಮಾಡಿ ಅದು ಇದು ಏನೋ ಒಂದು ಸರ್ಕಸ್ ಮಾಡಿ ವಿನ್ ಮಾಡಿಸ್ತಾ ಇದ್ರು. ಬಟ್ ಇವಾಗಂತೂ ಲಾಸ್ಟ್ ಒಂದೆರಡು ಸೀಸನಿಂದ ನೋಡ್ತಾ ಇದ್ದೀವಿ. ಸೊ ಪ್ರದರ್ಶನದಲ್ಲಿ ಸಿಕ್ಕಾಪಟ್ಟೆ ಒಂದು ಡೌನ್ಫಾಲ್ ಕಂಡಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ನಿನ್ನೆ ನಡೆದಂಥ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯದಲ್ಲೂ ಕೂಡ ಅಷ್ಟೇ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗಲ್ಲೂ ಕೊಲ್ಯಾಪ್ಸ್ ಆದರು, ಬೌಲಿಂಗಲ್ಲಂತೂ ಕೇಳಲೇಬೇಡಿ. ಸೊ 15ರ ಪೋರ ವೈಭವ್ ಸೂರ್ಯವಂಶಿ ಹಿಗ್ಗ ಮುಗ್ಗ ಬಾರ್ಸಾಕ್ಬಿಟ್ರು ಅವ್ರಿಗೆ. ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಆದರೂ ಆಗಿರ್ಬೋದು, ಆ್ಯಂಡ್ ಸಿಕ್ಕಾಪಟ್ಟೆ ರನ್ಗಳನ್ನ ಲೀಕ್ ಮಾಡ್ತಾರೆ, ಫೀಲ್ಡಿಂಗ್ ಸರಿ ಇಲ್ಲ. ಆ್ಯಂಡ್ ಸೊ ಅದೇ ಒಂದು ಕಾರಣಕ್ಕೆ ಸಿ ಎಸ್ ಕೆ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಒಂದು ಪಂದ್ಯದಲ್ಲಿ ಅಷ್ಟೇ ಸಖತ್ತಾಗಿ ಆಡಿರುವಂಥದ್ದು ರಾಜಸ್ಥಾನ್ ರಾಯಲ್ಸ್ ಅವರು. ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಬೌಲಿಂಗಲ್ಲಾದರೂ ಆಗಿರ್ಬೋದು, ಅದ್ಭುತವಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ಲಾಸ್ಟ್ ಒಂದು 3 ಮ್ಯಾಚಸ್ ತೊಗೊಂಡ್ರೆ RCB ವರ್ಸಸ್ SRH ಆದರೂ ಆಗಿರ್ಬೋದು, ಆ್ಯಂಡ್ ನಮ್ಮ KKR ವರ್ಸಸ್ ಮುಂಬೈ ಆದರೂ ಆಗಿರ್ಬೋದು, ಆ್ಯಂಡ್ ನಿನ್ನೆ ನಡೆದಂಥ CSK ವರ್ಸಸ್ ರಾಜಸ್ಥಾನ್ ಆದರೂ ಆಗಿರ್ಬೋದು, ಎಲ್ಲ ಹೋಮ್ ಟೀಮ್ಗಳನ್ನೇ ಟಾಸ್ ಗೆದ್ದಿರೋವಂಥ ಎಲ್ಲ ಟೀಮ್ಗಳು ಕೂಡ ಚೇಸಿಂಗ್ಗೆ ತೊಗೊಂಡಿರುವಂಥದ್ದು. ಆ್ಯಂಡ್ ನಿನ್ನೆ ಕೂಡ ಅದೇ ಆಗಿರುವಂಥದ್ದು. ಸೊ ನಿನ್ನೆ ಪಂದ್ಯದಲ್ಲಿ CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಟಾಸ್ ಗೆದ್ದಂತಹ ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ ಆದಂತಹ ರಿಯಾನ್ ಪರಾಗ್ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಸೊ ಬ್ಯಾಟಿಂಗ್ಗೆ ಇಳಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಒಂದು ಒಳ್ಳೆ ಸ್ಟಾರ್ಟ್ ಅಂತೂ ಸಿಗಲಿಲ್ಲ ಅವರಿಗೆ. ಬಿಕಾಸ್ ಸೊ ರೀಸೆಂಟ್ ಒಳ್ಳೆ ಫಾರ್ಮಲ್ಲಿ ಬಂದಿರುವಂಥ ಸಂಜು ಸ್ಯಾಮ್ಸನ್ CSK ತಂಡಕ್ಕೆ ಎಂಟರ್ ಆಗಿದ್ದಾರೆ. ಸೊ ಅವರ ಒಂದು ಮೇಲೆ ತುಂಬ ನಂಬಿಕೆ ಇತ್ತು CSK ಫ್ಯಾನ್ಸ್ಗಳಿಗೆ. ಬಿಕಾಸ್ ಸೊ ಲಾಸ್ಟ್ T20 ವರ್ಲ್ಡ್ ಕಪ್ಪಲ್ಲಿ 3 ಒಂದು ಹಾಫ್ ಸೆಂಚುರಿಗಳನ್ನ ಮಾಡಿಕೊಂಡು ಆಲ್ಮೋಸ್ಟ್ 80+ ಸ್ಕೋರ್ಗಳು ಇದ್ದಂಥದ್ದು. ಸೊ ಅವ್ರ ಮೇಲೆ ತುಂಬ ಒಂದು ನಂಬಿಕೆ ಇತ್ತು. ಬಟ್ ನಂಬಿಕೆ ಹುಸಿ ಆಯಿತು ಅಂತಲೇ ಹೇಳ್ಬೋದು. ಒಂದು ಬೌಂಡ್ರಿ ತೊಗೊತಾರೆ, ಬಟ್ ಅದಾದಮೇಲೆ ನ್ಯಾಂಡ್ರೆ ಬರ್ಗರ್ ಅವರ ಒಂದು ಅದ್ಭುತವಾಗಿರುವಂಥ ಡೆಲಿವರಿಗೆ ಸೊ ಕ್ಲೀನ್ ಬೋಲ್ಡ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಋತುರಾಜ್ ಗಾಯಕ್ವಾಡ್ ಕೂಡ ಅಷ್ಟೇ ಒಂದು ಬೌಂಡ್ರಿ ತೊಗೊತಾರೆ. ಆ್ಯಂಡ್ ಸೊ ವಿಕೆಟ್ಸ್ನ ಬಿಟ್ಟು ಆಡುವಂಥ ಪ್ರಯತ್ನದಲ್ಲಿ ಜೋಫ್ರಾ ಆರ್ಚರ್ ಅವರ ಬಾಲಲ್ಲಿ ಸೊ ಕ್ಲೀನ್ ಬೋಲ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದಂತಹ ಆಯುಷ್ ಮಾತ್ರೆ ಸೊ ಗ್ಲೌಸ್ಗೆ ತಾಗಿ ಒಂದು ಬೌನ್ಸರ್ಗೆ ಅವರು ಕೂಡ ಕೀಪರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಮ್ಯಾಥ್ಯೂ ಶಾರ್ಟ್ ಡೆವಲ್ಡ್ ಬ್ರೇವಿಸ್ ಅವರ ಒಂದು ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಈ ಒಂದು ಪಂದ್ಯಕ್ಕೆ ಬಂದಿರುವಂಥದ್ದು. ಬಿಕಾಸ್ ಡೆವಲ್ಡ್ ಬ್ರೇವಿಸ್ ಅವರು ಸೊ ಇಂಜುರಿಯಲ್ಲಿದ್ದಾರೆ. ಓಕೆ, ಸೊ ಆ ಒಂದು ಕಾರಣಕ್ಕೆ ಮ್ಯಾಥ್ಯೂ ಶಾರ್ಟ್ ಬರ್ತಾರೆ. ಅವರು ಕೂಡ ಅಷ್ಟೇ, ಅವರು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋ ಸಂದೀಪ್ ಶರ್ಮಾ ಅವರ ಬಾಲಿಂಗಲ್ಲಿ ಸೊ ಯಶಸ್ವಿ ಜೈಸ್ವಾಲ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಡ್ಬರ್ತಾರೆ ಸರ್ಫರಾಜ್ ಖಾನ್ ಅವರಿಗೆ. ಅವರು 17 ರನ್ನ ಮಾತ್ರ ಮಾಡುವಂಥದ್ದು. ಸ್ಟಾರ್ಟನ್ನು ಸಿಗುತ್ತೆ, ಬಟ್ ಅದನ್ನು ಕನ್ವರ್ಟ್ ಮಾಡಲಿಕ್ಕಾಗಿಲ್ಲ ಬಿಗ್ ಇನ್ನಿಂಗ್ಸ್ ಆಗಿ. ಸೊ ರವೀಂದ್ರ ಜಡೇಜಾ ಅವರ ಬೌಲಿಂಗಲ್ಲಿ LBW ಆಗಿ ಔಟ್ ಆಗ್ತಾರೆ. ಕೆಳಗಡೆಗೆ ಕಾರ್ತಿಕ್ ಶರ್ಮಾ 18 ರನ್ 15 ಬಾಲಲ್ಲಿ ಡೀಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಇನ್ನು ಕೆಳಗಡೆಗೆ ಬಂದಂಥ ಶಿವಮ್ ದುಬೆ ಸೊ ಅವರು ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ. ಫಸ್ಟ್ ಬಾಲ್ಲೇ 6 ತೊಗೊತಾರೆ. ಅದಾದಮೇಲೆ ಮತ್ತೊಂದು ಬಿಗ್ ಹಿಟ್ ಹೊಡೆಯೋಕೆ ಹೋಗ್ತಾರೆ. ನನ್ನ ಪ್ರಕಾರ ಅನ್ನೆಸೆಸರಿಯಾಗಿ ಇರುವಂಥ ಒಂದು ಶಾಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ರವೀಂದ್ರ ಜಡೇಜಾ ಅಂತ ಒಂದು ಟಾಪ್ ಕ್ವಾಲಿಟಿ ಇರುವಂಥ ಬಾಲರ್ಸ್ ಎದುರುಗಡೆಗೆ ಒಂದು 6 ಬಂದಿದೆ ಅಂತಂದರೆ ಇನ್ನೂ ಉಳಿದಂಥ ಬಾಲ್ಸ್ಗಳನ್ನ ಅಟ್ಲೀಸ್ಟ್ ನೋಡ್ಕೊಂಡು ಆಡಬೇಕಾಗಿತ್ತು. ಬಟ್ ಸೊ ಅದನ್ನು ಕೂಡ 6 ಕಟ್ತೀನಿ ಅಂತ ಹೇಳಿ ಸೊ ಅಲ್ಲಿ ರವಿ ಬಿಷ್ಣೋಯ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಯಾರೂ ನಿಂತ್ಕೊಳ್ಳಿಲ್ಲ, ಓನ್ಲಿ ಜಾಮಿ ಓವರ್ಟನ್ ಮಾತ್ರ ಒಂದು 43 ರನ್ನ ಮಾಡ್ತಾರೆ 36 ಬಾಲಲ್ಲಿ. ಸೊ ಅವರೊಬ್ಬರು ಆಡಿಲ್ಲ ಅಂತಂದಿರೆ ನನ್ನ ಪ್ರಕಾರ ಇವರು ಸೊ 80 ರನ್ಸ್ ಕೂಡ ದಾಡ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಓಕೆ, ಸೊ ಅವ್ರು ಆಡಿದ್ದಕ್ಕೆ ಒಂಚೂರು ಏನೋ ರೆಸ್ಪೆಕ್ಟೆಡ್ ಟೋಟಲ್ಗೆ 127ಗೆ ಹೋಗಿ ನಿಂತ್ಕೊತಾರೆ. ಸೊ ತಮ್ಮ 10 ವಿಕೆಟ್ಗಳನ್ನ ಕಳ್ಕೊಂಡು 20 ಓವರ್ಸ್ ಒಳಗಡೆನೆ ಆಲ್ಔಟ್ ಆಗ್ತಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಅದ್ಭುತವಾಗಿ ಬಾಲ್ ಮಾಡಿರುವಂಥದ್ದು ಅಂತಂದರೆ ಆ್ಯಕ್ಚುಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಇರೋರಲ್ಲಿ ಜಾಸ್ತಿ ಎಕಾನಮಿ ಅಂತಂದರೆ ಸಂದೀಪ್ ಶರ್ಮಾ. ಅವರು ಕೂಡ 2.4 ಓವರ್ಸಲ್ಲಿ 22 ರನ್ಸ್ಗಳನ್ನ ಕೊಟ್ಟು ಒಂದು ವಿಕೆಟ್ ಕೂಡ ಕೀಳ್ತಾರೆ. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೋಫ್ರಾ ಆರ್ಚರ್ 2 ವಿಕೆಟ್ ತೆಗಿತಾರೆ. ನ್ಯಾಂಡ್ರೆ ಬರ್ಗರ್ ಸೊ ಅವರು 2 ವಿಕೆಟ್ ತೆಗಿತಾರೆ. ಸೊ ಇಬ್ಬರು ಕೂಡ ಅದ್ಭುತವಾಗಿರುವಂಥ ಒಂದು ಬಾಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ರವಿ ಬಿಷ್ಣೋಯ್ ಕೂಡ ಅಷ್ಟೇ. ಜಡೇಜಾ ಸೊ CSK ಅಪೋಸಿಟಲ್ಲಿ ಇವಾಗ 12 ವರ್ಷ ಆದಮೇಲೆ ಆಡ್ತಿರೋದ್ರಿಂದ ಒಂದು ಸೇಡ್ ಅಂತೂ ಇದ್ದೇ ಇರುತ್ತೆ. ಅಂದರೆ ಕೈ ಬಿಟ್ಟರು ಅನ್ನೋ ಕಾರಣಕ್ಕೆ, ಬಟ್ ಸಖತ್ತಾಗಿರುವಂಥ ಒಂದು ಸ್ಪೆಲ್ನ ಹಾಕ್ತಿರು ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಈ ಒಂದು 128 ರನ್ಗಳ ಒಂದು ಚೇಸ್ನ ಬೆನ್ನತ್ತಂತಹ ಸೊ ರಾಜಸ್ಥಾನ್ ರಾಯಲ್ಸ್ಗೆ ಒಂದು ರೀತಿಯಲ್ಲಿ ಇದು ಈಸಿ ಟಾರ್ಗೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಸೊ ಯಶಸ್ವಿ ಜೈಸ್ವಾಲ್ ಆ್ಯಂಡ್ ವೈಭವ್ ಸೂರ್ಯವಂಶಿ ಸ್ಟಾರ್ಟಿಂಗಿಂದನೇ ಹಾಕ್ಕೊಂಡು ಬಾರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದರಲ್ಲೂ ಮುಖ್ಯವಾಗಿ ವೈಭವ್ ಸೂರ್ಯವಂಶಿದು ಒಂದು ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ ಫಸ್ಟ್ ಬಾಲಲ್ಲೇ. ಅದಾದಮೇಲೆ ನಿಂತ್ಕೊಳ್ಳೇ ಇಲ್ಲ ಅವರು. ಸೊ ಫಸ್ಟ್ 6 ಓವರ್ಸಲ್ಲೇ 74 ರನ್ನ ಹೊಡಿತಾರೆ ವಿತೌಟ್ ಲಾಸಲ್ಲಿ. ಸಖತ್ತಾಗಿರುವಂಥದ್ದು ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. 50 ಕೂಡ ಮಾಡ್ಕೊತಾರೆ ಕೇವಲ 15 ಬಾಲಲ್ಲಿ. ಆ್ಯಂಡ್ ನಿನ್ನೆ ಅವ್ರದ್ದು 15ನೇ ಬರ್ತ್ಡೇ, 15 ಬಾಲಲ್ಲೇ ಹಾಫ್ ಸೆಂಚುರಿ ಹೊಡಿಸುವಂಥದ್ದು ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ರೇಂಜ್ಗೆ ಒಂದು ಟೈಮ್ ಮ್ಯಾಚ್ ಮಾಡಿದ್ದಾರೆ ಅಂತ. ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ವೈಭವ್ ಸೂರ್ಯವಂಶಿ ಕಡೆಯಿಂದ. ಆ್ಯಂಡ್ ಕೆಳಗಡೆ ಬಂದ ಧ್ರುವಲ್ಲಿ 18 ರನ್ ಮಾಡ್ತಾರೆ. ಆ್ಯಂಡ್ ರಿಯಾನ್ ಪರಾಗ್ ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಅವರು ಸೊ ಈ ಪಂದ್ಯನ ಸಕ್ಸಸ್ಫುಲ್ ಆಗಿ ರಾಜಸ್ಥಾನ್ ರಾಯಲ್ಸ್ ಅವರಿಗೆ ವಿನ್ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಇನ್ನೂ 47 ಬಾಲ್ಗಳು ಸ್ಪೇರ್ ಆಗಿ ಮಾಡಿಕೊಂಡೇ ಸೊ ಈ ಪಂದ್ಯನ
ವಿನ್ ಮಾಡಿಸ್ತಾರೆ. ಇನ್ನು ಸಿ ಎಸ್ ಕೆ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಯಾರು ಕೂಡ ಅಂತ ಒಂದು ಒಳ್ಳೆ ಬೌಲಿಂಗ್ ಮಾಡಿಲ್ಲ ಅಂತ ಹೇಳ್ಬೋದು. ಮ್ಯಾಟ್ ಹೆನ್ರಿ 3 ಓವರ್ 40 ರನ್ ಕೊಡ್ತಾರೆ. ಆ್ಯಂಡ್ ಸೊ ಖಲೀಲ್ ಅಹ್ಮದ್ 3 ಓವರ್ 17 ರನ್. ಸೊ ಇವ್ರದೇ ಡೀಸೆಂಟ್ ಅಂತ ಹೇಳ್ಬೋದು. ಅನ್ಶುಲ್ ಕಂಬೋಸ್ 2 ವಿಕೆಟ್ ತೆಗಿತಾರೆ. ಬಟ್ ಈ ಒಂದು ಟೋಟಲ್ನ ಡಿಫೆಂಡ್ ಮಾಡ್ಕೊಬೇಕು ಅಂತಂದರೆ ಸೊ ಪವರ್ ಪ್ಲೇನಲ್ಲೇ ವಿಕೆಟ್ಸ್ಗಳನ್ನ ಕೀಳಬೇಕಾಗಿತ್ತು. ಅದು ಅವ್ರ ಕಡೆಯಿಂದ ಆಗಲಿಲ್ಲ ಅಂತಲೇ ಹೇಳ್ಬೋದು. ಓಕೆ, ಸೊ ಒಟ್ಟಾರೆಯಾಗಿ ಮಾತಾಡಬೇಕು ಅಂತಂದರೆ ಸೊ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗಿದೆ. ಆ್ಯಂಡ್ ಅದ್ಭುತವಾಗಿರುವಂಥ ಕ್ರಿಕೆಟ್ ಅವ್ರ ಕಡೆಯಿಂದ ಆಡಿದ್ದಾರೆ. ಆ್ಯಂಡ್ ನೋಡಬೇಕು ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಸಿ ಎಸ್ ಕೆನವರು ಕಮ್ ಬ್ಯಾಕ್ ಮಾಡ್ತಾರಾ ಅಂತ. ಓಕೆ, ಇದಾಗಿತ್ತು ನಿನ್ನೆ ಮ್ಯಾಚ್ನ ರಿವ್ಯೂ. ಆ್ಯಂಡ್ ಸೊ ಇವತ್ತಿನ ಪಂದ್ಯದ ಬಗ್ಗೆ ಒಂದು ಚಿಕ್ಕದಾಗಿ ಪ್ರಿವ್ಯೂ ನೋಡ್ಕೊಂಬರೋಣ. ಪಂಜಾಬ್ ವರ್ಸಸ್ GT ಸೊ ನಡೀತಿರುವಂಥದ್ದು ಮುಲ್ಲನ್ಪುರ್ ಸ್ಟೇಡಿಯಮಲ್ಲಿ. ಆ್ಯಂಡ್ ಸೊ ಪಂಜಾಬ್ ಸೊ ಲಾಸ್ಟ್ ಇಯರಲ್ಲಿ ತುಂಬ ಚೆನ್ನಾಗಿ ಮಾಡಿ ಸೊ ಫಿನಾಲೆಗೆ ಬಂದಿತ್ತು. ಆ್ಯಂಡ್ ಸೊ ಫಿನಾಲೆನಲ್ಲೂ ಕೂಡ ಅಷ್ಟೇ ಸೊ ಇನ್ನೊಂದು ಚೂರು ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರೆ ಗೆಲ್ಬಹುದಾಗಿತ್ತು. ಬಟ್ RCB ಗೆದ್ದಿರುವಂಥದ್ದು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಓಕೆ, ಇನ್ನು GT ಸೊ ಲಾಸ್ಟ್ ಇಯರ್ ಸೊ ಎಲಿಮಿನೇಟರ್ ಪಂದ್ಯದಲ್ಲಿ ಔಟ್ ಆಗಿರೋವಂಥದ್ದು ರೀಸೆಂಟ್ ಸೀಸನ್ ಅಂತಲೇ ಹೇಳ್ಬೋದು. ಸೊ GTಗೆ ಲಾಸ್ಟ್ ಇಯರ್ ತೊಗೊಂಡ್ರೆ ಆ್ಯಂಡ್ ಈ ಇಯರ್ ಏನು ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಇನ್ನು ಹೆಡ್ ಟು ಹೆಡ್ ಮಾತಾಡಬೇಕು ಪಂಜಾಬ್ ವರ್ಸಸ್ GT ಅಂತಂದರೆ ಸೊ 6 ಪಂದ್ಯದಲ್ಲಿ 2 ತಂಡಗಳು ಕೂಡ 3-3ರಲ್ಲಿ ಸೊ ಸಮವಾಗಿ ಸೊ ವಿನ್ನಿಂಗ್ ಪರ್ಸೆಂಟೇಜ್ನ ಇಟ್ಕೊಂಡಿದ್ದಾವೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇನ್ನು ಪಿಚ್ ಬಗ್ಗೆ ಮಾತಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಪಿಚ್ಚು ಕೂಡ ಅಷ್ಟೇ ಸೊ ಚೇಸಿಂಗ್ಗೆ ಹೆಲ್ಪ್ ಆಗುವಂಥದ್ದು. ಆ್ಯಂಡ್ ಬಟ್ ಸೊ ಸೀಮರ್ಸ್ಗಳಿಗೆ ಫೇವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಸ್ವಲ್ಪ ಪಿಚ್ಚಲ್ಲಿ ಎಕ್ಸ್ಟ್ರಾ ಬೌನ್ಸ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಪೇಸ್ ಬೌಲರ್ಗಳಿಗೆ ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು. ಸೊ ಅದನ್ನು ಯಾವ ರೀತಿಯಲ್ಲಿ ಪೇಸರ್ಗಳು ಯೂಸ್ ಮಾಡ್ಕೊತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಓಕೆ, ಆ್ಯಂಡ್ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದರೆ ಪಂಜಾಬ್ ಬಗ್ಗೆ ನೋಡೋದಾದರೆ ಇಲ್ಲಿ ಪ್ರಭ್ ಸಿಮ್ರನ್ ಆ್ಯಂಡ್ ಪ್ರಿಯಾಂಶ್ ಆರ್ಯ ಅವರು ಓಪನ್ ಮಾಡಿದ್ರೆ, ಶ್ರೇಯಸ್ ಅಯ್ಯರ್ ಅವರು ಸೊ ಒನ್ ಡನ್ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಸ್ಟಾಯ್ನಿಸ್ ಬರ್ತಾರೆ. ಆ್ಯಂಡ್ ನೆಹಲ್ ವಧೇರಾ ಆ್ಯಂಡ್ ಶಶಾಂಕ್ ಸಿಂಗ್ ಅವರು ಇದ್ದಾರೆ. ಆ್ಯಂಡ್ ಹರ್ಪ್ರೀತ್ ಬ್ರರ್ ಇದ್ದಾರೆ, ಚಹಲ್ ಇದ್ದಾರೆ, ಮಾರ್ಕೋ ಯಾನ್ಸನ್ ಇದ್ದಾರೆ, ಆ್ಯಂಡ್ ಹರ್ಷದೀಪ್ ಇದ್ದಾರೆ. ಆ್ಯಂಡ್ ಕೆಳಗಡೆಗೆ ಯಶ್ ಠಾಕೂರ್ ಬರ್ಬೋದು, ಇಲ್ಲ ಅಂತಂದರೆ ವೈಶಾಖ್ ವಿಜಯ್ ಕುಮಾರ್ ಅವರು ಬರ್ಬೋದು. ಸೊ ನನ್ನ ಪ್ರಕಾರ ವೈಶಾಖ್ ವಿಜಯ್ ಕುಮಾರ್ ಅವರು ಬಂದರೆ ಬೆಟರ್ ಆಗಿರಬಹುದು ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಇನ್ನು GT ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಗಿಲ್ ಆ್ಯಂಡ್ ನಮ್ಮ ಸಾಯಿ ಸುದರ್ಶನ್ ಅವರು ಸೊ ಓಪನ್ ಮಾಡ್ತಾರೆ. ಆ್ಯಂಡ್ ಕೆಳಗಡೆಗೆ ಒಂಡನಲ್ಲಿ ಬಟ್ಲರ್ ಬರ್ತಾರೆ. ಆ್ಯಂಡ್ ಕೆಳಗಡೆಗೆ ಫಿಲಿಪ್ಸ್, ಶಾರುಖ್ ಖಾನ್, ತೆವಟಿಯಾ ಆ್ಯಂಡ್ ಸೊ ರಶೀದ್ ಖಾನ್ ಇರ್ತಾರೆ. ಆ್ಯಂಡ್ ಸಾಯಿ ಕಿಶೋರ್ ವಾಷಿಂಗ್ಟನ್ ಸುಂದರ್ ಇಬ್ಬರಲ್ಲಿ ಒಬ್ಬರನ್ನ ಹಾಕೊತಾರೆ. ಆ್ಯಂಡ್ ಸಿರಾಜ್ ಇರ್ತಾರೆ, ಪ್ರಸಿದ್ಧ್ ಕೃಷ್ಣ ಆ್ಯಂಡ್ ಇಶಾಂತ್ ಶರ್ಮಾ. ಸೊ ಇದು GT ಒಂದು ಪ್ಲೇಯಿಂಗ್ 11 ಅಂತ ಹೇಳ್ತೀನಿ. ಓಕೆ, ಈ ಕಡೆಗೆ PBKS ಕಡೆ ನೋಡ್ತಾ ಇದ್ದರೆ ಸೊ ಬ್ಯಾಟಿಂಗ್ ಸಕ್ಕ ಸ್ಟ್ರಾಂಗ್ ಇದೆ. ಆ್ಯಂಡ್ ಸೊ ಬಾಲಿಂಗಲ್ಲೂ ಕೂಡ ಅಷ್ಟೊಂದು ತುಂಬ ಒಳ್ಳೆ ರೀತಿಯಲ್ಲಿ ಬಾಲಿಂಗ್ ಇದೆ. ನನಗೆಲ್ಲೋ PBKS ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆ. ಸೊ GT ಕಡೆಗೆ ಗಿಲ್ ಆ್ಯಂಡ್ ಬಟ್ಲರ್ ಮೇಲೇ ಜಾಸ್ತಿ ಒಂದು ಸಾಯಿ ಸುದರ್ಶನ್ ಆಡ್ತಾರೆ. ಬಟ್ ಸ್ಟ್ರೈಕ್ ರೇಟ್ ಮೇ ಬಿ ಒಂದು ಚೂರು ಬೆಟರ್ ಮಾಡಿಕೊಂಡ್ರೆ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಕೋರ್ನ ಕಲೆ ಹಾಕ್ಬೋದು. ಬಟ್ ನನಗೆಲ್ಲೋ ಇದು PBKS ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಅನಿಸ್ತಾ ಇದೆ. ನನ್ನ ಪ್ರಕಾರ ಸೊ PBKS ಅವರು ಫೇವರ್ ಅಂತ ಅನಿಸುತ್ತೆ ಇವತ್ತಿನ ಒಂದು ಪಂದ್ಯದಲ್ಲಿ. ಓಕೆ, ಸದ್ಯಕ್ಕೆ ಹೊಡೆದ್ರೆ ಅಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೈ ಬಾಯ್.